ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 11ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ ಕೇವಲ 8 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 24,300ರ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ 27 ಪಾಯಿಂಟ್ಗಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು. 81 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಇತ್ತು. ಹಾಗೆಯೇ ನಿಫ್ಟಿ ವಾಲಟೈಲ್ ಆಗಿ ಕೂಡ ಟ್ರೇಡ್ ಆಗಿದೆ. 24,400 ಲೆವೆಲಲ್ಲಿ ಓಪನ್ ಆದಂತಹ ನಿಫ್ಟಿ 24,200ರ ಲೋ ಅನ್ನು ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ರಿಕವರ್ ಆಗಿದೆ. ಸೊ ಬಿಯರ್ಸ್ ಮಾರ್ಕೆಟ್ ಅನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಟ್ 24,200ರ ಕೆಳಗಡೆ ನಿಫ್ಟಿ ಹೋಗ್ತಿಲ್ಲ. ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅನ್ನ ಬಿಲ್ಡ್ ಮಾಡ್ಕೊಳ್ತಿದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ONGC ಇವತ್ತು ಟಾಪ್ ಗೇನರ್ ಆಗಿತ್ತು. 2% ನಷ್ಟು ಅಪ್ಸೈಡ್ ONGC ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ PSU ಸೆಕ್ಟರ್ನ ಕಂಪನೀಸ್ ಆಗಿರುವಂತಹ BPCL ಮತ್ತೆ ಕೋಲ್ ಇಂಡಿಯಾದಲ್ಲಿ ಕೂಡ 2% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ITC ಕೂಡ ಇವತ್ತು 1.5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಟಾಟಾ ಮೋಟಾರ್ಸ್ ಕೂಡ 1.5% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಕ್ತು. 1.5%ಗೂ ಹೆಚ್ಚಿನ ಕರೆಕ್ಷನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಬಂದಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಹಾಗೆ ಬಜಾಜ್ ಫಿನಾನ್ಸ್ ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1.5% ನಷ್ಟು ಬಜಾಜ್ ಫಿನಾನ್ಸ್ ಕರೆಕ್ಟ್ ಆಗಿದೆ. ಹಾಗೆ ಲಾಂಗ್ ಟರ್ಮ್ಗೆ ಆಡ್ ಮಾಡ್ಕೊಳ್ಳೋದಕ್ಕೆ ಬಜಾಜ್ ಫಿನಾನ್ಸ್ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. M&M ನಲ್ಲಿ ನಿನ್ನೆ ಕೂಡ 6.5% ಕರೆಕ್ಷನ್ ಇತ್ತು. SUV ಪ್ರೈಸಸ್ ಅನ್ನ ಕಟ್ ಮಾಡಿದ್ರು. ಇವತ್ತು ಕೂಡ 1.5% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬ್ರೋಕರೇಜ್ಗಳು ಇನ್ನೂ ಕೂಡ M&M ಅಲ್ಲಿ ಬುಲಿಶ್ ಆಗಿ ಇದ್ದಾರೆ. 3,200 3,300ವರೆಗೂ ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕ್ವಾರ್ಟರ್ 1 ರಿಸಲ್ಟ್ ಬಂದ್ಮೇಲೆ ಸ್ವಲ್ಪ ಅಪ್ಸೈಡ್ ನ ಪಾಸಿಬಿಲಿಟಿ ಕೂಡ ಇರುತ್ತೆ. ಡಿವಿಸ್ ಲ್ಯಾಬ್ ನಲ್ಲಿ ಕೂಡ ಇವತ್ತು 1% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. NTPC ಕೂಡ 1% ನಷ್ಟು ಕರೆಕ್ಟ್ ಆಯಿತು. ಸೊ ಬಹಳಷ್ಟು ಜನ ನಿಮ್ಮ ಹೋಲ್ಡಿಂಗ್ ನಲ್ಲಿರುವಂತಹ ಸ್ಟಾಕ್ ಗಳನ್ನ ಕೊಲಾಟ್ರಲ್ ಇಟ್ಟು ಮಾರ್ಜಿನ್ಸ್ ಅನ್ನ ತಗೊಂಡು FNO ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ರಿ. ಬಟ್ FNO ಟ್ರೇಡಿಂಗ್ ಇನ್ ಮುಂದೆ ಸ್ವಲ್ಪ ಕಷ್ಟ ಆಗುವಂತ ಚಾನ್ಸಸ್ ಇದೆ. ಆಗಸ್ಟ್ 1ರಿಂದ ಹೊಸ ಒಂದು ಗೈಡ್ಲೈನ್ಸ್ ಅನ್ನ NSE ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ನೀವೇನು ಕೊಲಾಟ್ರಲ್ ಇಟ್ಟು ಮಾರ್ಜಿನ್ ಅನ್ನ ತಗೋತಿದ್ರಿ, ಸೊ ಅದರಲ್ಲಿ ಅಕ್ಸೆಪ್ಟಬಲ್ ಸ್ಟಾಕ್ಸ್ ಏನಿದೆ ಆ ನಂಬರ್ಸ್ ಕಡಿಮೆ ಆಗ್ತಿದೆ. ಈಗ 1,230 ಎಲಿಜಿಬಲ್ ಸ್ಟಾಕ್ಸ್ ಇತ್ತು. ಆ ಸ್ಟಾಕ್ಗಳು ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ನಲ್ಲಿ ಇದ್ರೆ ಅದನ್ನ ನೀವು ಮಾರ್ಜಿನ್ ಗಾಗಿ ಪ್ಲೆಡ್ಜ್ ಮಾಡಿ ಅದರಿಂದ ಕೊಲಾಟ್ರಲ್ ಅಮೌಂಟ್ ಅನ್ನ ತಗೊಂಡು FNO ಟ್ರೇಡಿಂಗ್ ಅನ್ನ ಮಾಡಬಹುದಾಗಿತ್ತು. ಬಟ್ ಅದರಲ್ಲಿ 1,000ಕ್ಕೂ ಹೆಚ್ಚಿನ ಸ್ಟಾಕ್ ಗಳನ್ನ NSE ಎಲಿಮಿನೇಟ್ ಮಾಡ್ತಿದ್ದಾರೆ. ಯಾವ ಸ್ಟಾಕ್ ಗಳಲ್ಲಿ ವೊಲಟಾಲಿಟಿ ಹೆಚ್ಚಾಗಿದೆ, ಲಿಕ್ವಿಡಿಟಿ ಕಡಿಮೆ ಆಗಿದೆ, ಆ ರೀತಿಯ ಸ್ಟಾಕ್ ಗಳನ್ನ NSE ಎಲಿಮಿನೇಟ್ ಮಾಡೋದಕ್ಕೆ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಇದರಲ್ಲಿ 25 ಸ್ಟಾಕ್ ಗಳ ಮಾರ್ಕೆಟ್ ಕ್ಯಾಪ್ 20,000 ಕೋಟಿಗೂ ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಕ್ಸಾಂಪಲ್ಗೆ ಅದಾನಿ ಪವರ್, ಯೆಸ್ ಬ್ಯಾಂಕ್, ಸುಜ್ಲಾನ್, ಪೇಟಿಎಂ, ಭಾರತ್ ಡೈನಮಿಕ್ಸ್, ಗೋ ಡಿಜಿಟ್, ಹುಡ್ಕೋ. ಸೊ ಈ ರೀತಿಯ ಸ್ಟಾಕ್ ಗಳನ್ನ ಕೂಡ ನೀವು ಪ್ಲೆಡ್ಜ್ ಮಾಡಿ ಕೊಲಾಟರಲ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. NSE ಸ್ಲೋ ಆಗಿ ಈ ಒಂದು ಮೆಕಾನಿಸಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆಗಸ್ಟ್ 1ಕ್ಕೆ ಈ ಒಂದು ಮೆಥಡ್ 40% ಇಂಪ್ಲಿಮೆಂಟ್ ಆಗುತ್ತೆ. ಸೆಪ್ಟೆಂಬರ್ 1ಕ್ಕೆ 60%, ಅಕ್ಟೋಬರ್ 1ಕ್ಕೆ 80%, ಹಾಗೆ ನವೆಂಬರ್ 1ರಿಂದ ಈ 1,000 ಸ್ಟಾಕ್ಸ್ ಏನ್ ಐಡೆಂಟಿಫೈ ಆಗಿದೆ ಆ ಸ್ಟಾಕ್ ಗಳನ್ನ ನೀವು ಪ್ಲೆಡ್ಜ್ ಮಾಡಿ ಅದರಿಂದ ಕೊಲಾಟ್ರಲ್ ಮಾರ್ಜಿನ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ FNO ಟ್ರೇಡಿಂಗ್ ಅನ್ನ ಇನ್ನಷ್ಟು ಸ್ಟ್ರಿಕ್ಟ್ ಮಾಡೋದಕ್ಕೆ ಸಾಕಷ್ಟು ಮೆಜರ್ಸ್ ಗಳನ್ನ ಎಕ್ಸ್ಚೇಂಜಸ್ಗಳು ಹಾಗೇನೆ ಸೆಬಿ ತಗೋತಿದ್ದಾರೆ. ಬಟ್ ಇಲ್ಲಿ NSE ಅಥವಾ ಸೆಬಿಯ ಮೂವ್ ರಾಂಗ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬಾ ಜನ FNO ನಿಂದ ಲಾಸ್ ಅನ್ನ ಮಾಡ್ಕೊಳ್ತಿದ್ದಾರೆ. FNO ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ರೆ ಮಾತ್ರ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ನಾಲೆಡ್ಜ್ ಇಲ್ಲ ಅಂದ್ರೆ ನಿಮಗೆ 2-3 ಸೆಷನ್ಗಳಲ್ಲಿ ಪ್ರಾಫಿಟ್ಸ್ ಆಗ್ಬೋದು. ಬಟ್ 7ರಿಂದ 8 ಸೆಷನ್ಸ್ಗಳಲ್ಲಿ ಲಾಸ್ ಆಗುತ್ತೆ. ಏಷ್ಯನ್ ಪೇಂಟ್ಸ್ ನಿನ್ನೆ ತಮ್ಮ ಪೇಂಟ್ ಪ್ರಾಡಕ್ಟ್ಗಳ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ರು. ಅದಾದ್ಮೇಲೆ ನೋವಾಮಾ ಈಗ ಏಷ್ಯನ್ ಪೇಂಟ್ಸ್ ನ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಬುಲ್ಲಿಶ್ ಸೆಂಟಿಮೆಂಟ್ ಇರುತ್ತೆ. ಕ್ವಾರ್ಟರ್ 1 ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ ಕ್ವಾರ್ಟರ್ 2 ನಿಂದ ರಿಕವರಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋವಾಮಾ ಹೇಳಿದ್ದಾರೆ. ಯೂಶಲಿ ರೈನಿ ಸೀಸನ್ ನಲ್ಲಿ ಪೇಂಟ್ ಬಿಸ್ನೆಸ್ ಸ್ವಲ್ಪ ವೀಕ್ ಆಗಿ ಇರುತ್ತೆ. ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆದಾಗ ಪೇಂಟ್ ಬಿಸ್ನೆಸ್ ನಲ್ಲಿ ರಿಕವರಿ ಬರುತ್ತೆ. ಸೊ ಕ್ವಾರ್ಟರ್ 2 ಕ್ವಾರ್ಟರ್ 3 ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಏಷ್ಯನ್ ಪೇಂಟ್ಸ್ ನ ಕಡೆಯಿಂದ ಬರ್ಬೋದು ಅಂತ 3,450ರ ಟಾರ್ಗೆಟ್ ಪ್ರೈಸ್ ಅನ್ನ ನೋವಾಮಾ ಏಷ್ಯನ್ ಪೇಂಟ್ಸ್ ಗೆ ಕೊಡ್ತಾ ಇದ್ದಾರೆ. ಈಗ ಏಷ್ಯನ್ ಪೇಂಟ್ಸ್ 3,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಪ್ರೈಸ್ ಹೈಕ್ ನ ನ್ಯೂಸ್ ನ ನಂತರ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. ಕ್ವಾರ್ಟರ್ 1 ನ ರಿಸಲ್ಟ್ ಏನು ಜುಲೈನಲ್ಲಿ ಬರುತ್ತೆ, ಆ ರಿಸಲ್ಟ್ ನಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ನಮಗೆ ನೋಡೋದಕ್ಕೆ ಸಿಗಬಹುದು. ಬಟ್ ಮುಂದಿನ ಕ್ವಾರ್ಟರ್ ಗಳಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಸೊ ರಿಲಯನ್ಸ್ ಜಿಯೋನ IPO 2025ಕ್ಕೆ ಬಂದೇ ಬರುತ್ತೆ ಅಂತ ಜೆಫ್ರೀಸ್ ಹೇಳಿದ್ದಾರೆ. ಹಾಗೆ 9 ಲಕ್ಷ ಕೋಟಿಯ ವ್ಯಾಲ್ಯೂಯೇಷನ್ ನೊಂದಿಗೆ ಈ ಒಂದು IPO ಮಾರ್ಕೆಟ್ ನಲ್ಲಿ ಲಾಂಚ್ ಆಗಬಹುದು ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿದೆ. ಸೊ ರಿಲಯನ್ಸ್ ಯಾವ ರೀತಿಯಲ್ಲಿ ಜಿಯೋ ಫಿನಾನ್ಷಿಯಲ್ಸ್ ಅನ್ನ ಡಿಮರ್ಜ್ ಮಾಡಿದ್ರು ಅದೇ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಅನ್ನ ಐಡೆಂಟಿಫೈ ಮಾಡಿ ರಿಲಯನ್ಸ್ ಜಿಯೋ IPO ತರಬಹುದು ಅಂತ ಹೇಳ್ತಿದ್ದಾರೆ. ಹಾಗೆ ರಿಲಯನ್ಸ್ ಜಿಯೋನ IPO ಏನಿದೆ ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಅಂದ್ರೆ ಈಗ ಮೈನಾರಿಟಿ ಇನ್ವೆಸ್ಟರ್ಸ್ ಯಾರು ರಿಲಯನ್ಸ್ ಜಿಯೋನಲ್ಲಿ 2020ರ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು, ತುಂಬಾನೇ ಕಡಿಮೆ ಪ್ರೈಸ್ ನಲ್ಲಿ ಅವರು ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡಿದ್ರು, ಅವರು ಈ ಒಂದು IPO ನಲ್ಲಿ ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡಿ ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ.
ಬಟ್ ಒಳ್ಳೆ ಒಂದು ವ್ಯಾಲ್ಯೂಷನನ್ನು ಜಿಯೋ IPO ಕಮಾಂಡ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಆಗಸ್ಟ್ನಲ್ಲಿ ಬರುವಂಥ AGMನಲ್ಲಿ ಇದರ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ಸ್ ನೋಡೋದಕ್ಕೆ ಸಿಗ್ಬೋದು. AGMನಲ್ಲಿ ಅನೌನ್ಸ್ಮೆಂಟ್ ಆದರೆ ಆದಷ್ಟು ಬೇಗ ಅವರು DRHPಯನ್ನು ಫೈಲ್ ಮಾಡ್ತಾರೆ. 2025 ಫಸ್ಟ್ ಹಾಫ್ನಲ್ಲಿ ನಮಗೆ IPO ನೋಡೋದಕ್ಕೆ ಸಿಗ್ಬೋದು. ಹಾಗೆ ಜೆಫ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ನ ಸ್ಟಾಕ್ ಪ್ರೈಸ್ ಟಾರ್ಗೆಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದರೆ 3580 ಟಾರ್ಗೆಟ್ ಜೆಫ್ರೀಸ್ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟಾರಿಫ್ ಹೈಕ್ನ ನ್ಯೂಸ್ನ ನಂತರ ರಿಲಯನ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇದೆ. 3200 ಅರೌಂಡಲ್ಲಿ ಈಗ ರಿಲಯನ್ಸ್ ಟ್ರೇಡ್ ಆಗ್ತಾ ಇದೆ. ಸೊ ಜಿಯೋ IPO ಬಂದಮೇಲೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. IRCTC ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. ಇವರು ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ನ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದರೆ ಒನ್ ಇಂಡಿಯಾ ಒನ್ ಟಿಕೆಟ್ ಇನಿಷಿಯೇಟಿವ್ ಅನ್ನು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇದೆ. ಇನ್ನು ಮುಂದೆ ಡೆಲ್ಲಿ ಮೆಟ್ರೋ ಪ್ರಯಾಣಿಕರು IRCTC ಆ್ಯಪ್ನಲ್ಲಿ ಡೆಲ್ಲಿ ಮೆಟ್ರೋ ಟಿಕೆಟ್ ಅನ್ನು ಬೈ ಮಾಡಬಹುದಾಗುತ್ತೆ. ಸೊ ಇದು IRCTCಗೆ ಪಾಸಿಟಿವ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಾಕ್ 1% ಗೇನ್ನೊಂದಿಗೆ ಮಾತ್ರ ಕ್ಲೋಸ್ ಆಗಿದೆ. ಸೊ ಬೇರೆ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಬಟ್ ಆ ರೀತಿಯ ಒಂದು ಮೊಮೆಂಟಮ್ IRCTCನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಸೊ IRCTC ಮೇಜರ್ ಆಗಿ ಇಂಟರ್ನೆಟ್ ಟಿಕೆಟಿಂಗ್ ಬಿಸ್ನೆಸ್ ಅನ್ನು ಮಾಡುವಂಥ ಕಂಪನಿ ಆಗಿರುತ್ತೆ. ಸೊ ರೈಲ್ವೆ ಟಿಕೆಟ್ ಕಾಸ್ಟ್ಗಳು ಇನ್ಕ್ರೀಸ್ ಆದರೆ ಎಲ್ಲೋ ಒಂದು ಕಡೆ ಇವರಿಗೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯೆಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. 4% ಗೇನ್ನೊಂದಿಗೆ ಯೆಸ್ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 2020 ಕ್ರೈಸಿಸ್ ಏನಿದೆ ಆ ಒಂದು ಕ್ರೈಸಿಸ್ನಿಂದ ಯೆಸ್ ಬ್ಯಾಂಕ್ ಸ್ಲೋ ಆಗಿ ರಿಕವರ್ ಆಗ್ತದೆ. ಸೊ ಆದ್ರಿಂದ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡೀಸ್ ಪಾಸಿಟಿವ್ ರೇಟಿಂಗ್ ಅನ್ನು ಯೆಸ್ ಬ್ಯಾಂಕ್ಗೆ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ 32 ಹೈ ಅನ್ನು ಕೂಡ ಯೆಸ್ ಬ್ಯಾಂಕ್ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿತ್ತು. ಬಟ್ ಪ್ರತಿಯೊಂದು ಲೆವೆಲ್ನಲ್ಲಿ ಕೂಡ ಯೆಸ್ ಬ್ಯಾಂಕ್ನಲ್ಲಿ ಸೆಲ್ಲರ್ಸ್ ಇದ್ದೇ ಇರ್ತಾರೆ, ಪ್ರಾಫಿಟ್ ಬುಕಿಂಗ್ ಕೂಡ ಬರ್ತಿರುತ್ತೆ. ಸೊ ಯೆಸ್ ಬ್ಯಾಂಕ್ ಸ್ಲೋ ಆಗಿ ಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಟಾಟಾ ಎಲೆಕ್ಸಿ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅಷ್ಟೊಳ್ಳೆ ರಿಸಲ್ಟ್ಸ್ ಬಂದಿರಲಿಲ್ಲ. ಇಯರ್ ಆನ್ ಇಯರ್ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. 184 ಕೋಟಿ ಪ್ರಾಫಿಟ್ಸ್ ಅನ್ನು ಟಾಟಾ ಎಲೆಕ್ಸಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಕಳೆದ ಕ್ವಾರ್ಟರ್ನಲ್ಲಿ 196 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಸೊ ಪ್ರಾಫಿಟ್ ಮಾರ್ಜಿನ್ಸ್ ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 2% ಡೌನ್ ಸೈಡ್ನೊಂದಿಗೆ ಟಾಟಾ ಎಲೆಕ್ಸಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. JP Morgan ಸ್ಟಾಕ್ ಅನ್ನು ಕವರ್ ಮಾಡಿ ಅಂಡರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 5800 ಟಾರ್ಗೆಟ್ ಪ್ರೈಸ್ JP Morgan ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ ಸೆಲ್ ಕಾಲ್ ಅನ್ನು ಕೊಟ್ಟಿದ್ದು 5500 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಮುಂದಿನ 2-3 ಕ್ವಾರ್ಟರ್ ಟಾಟಾ ಎಲೆಕ್ಸಿನಲ್ಲಿ ಅಷ್ಟೊಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಅಕಸ್ಮಾತ್ ನಿಮಗೆ 5500 ಅರೌಂಡಲ್ಲಿ ಟಾಟಾ ಎಲೆಕ್ಸಿ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಸೊ EV ಸೆಗ್ಮೆಂಟ್ನಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಹಾಗೆ ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನು ಕೂಡ ರೀಸೆಂಟ್ ಟೈಮ್ನಲ್ಲಿ ಟಾಟಾ ಎಲೆಕ್ಸಿ ಪಡ್ಕೊಂಡಿದ್ದಾರೆ. ಆದ್ದರಿಂದ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಗ್ಬೋದು. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಇಂಡಿಜಿನಿ ಮೈಕ್ರೋಸಾಫ್ಟ್ನೊಂದಿಗೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಜೆನ್ಎಯನ್ನು ಸ್ಕೇಲ್ ಅಪ್ ಮಾಡೋದಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ಆಗಿದೆ. ಸೊ ಈ ರೀತಿಯ ಪಾರ್ಟ್ನರ್ಶಿಪ್ಗಳು IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಆ ಒಂದು ನ್ಯೂಸ್ನಿಂದ ಇಂಡಿಜಿನಿಯಲ್ಲಿ ಇವತ್ತು 3% ಗೇನ್ ನೋಡೋದಕ್ಕೆ ಸಿಕ್ತು. ಇವತ್ತಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇವೆಂಟ್ TCS Q1 ರಿಸಲ್ಟ್. ಒಳ್ಳೆ ಒಂದು ರಿಸಲ್ಟ್ ಅನ್ನು TCS ಡಿಕ್ಲೇರ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 12,000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಅದೇ ರೇಂಜ್ನಲ್ಲಿ ಪ್ರಾಫಿಟ್ ನೋಡೋದಕ್ಕೆ ಸಿಗ್ತದೆ. 62,190 ಕೋಟಿಯಷ್ಟು ರೆವೆನ್ಯೂ ಡಿಕ್ಲೇರ್ ಆಗ್ಬೋದು ಅಂತ ಎಸ್ಟಿಮೇಷನ್ಸ್ ಇತ್ತು. 62,613 ಕೋಟಿ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಪ್ರಕಾರ TCSನ ರಿಸಲ್ಟ್ ನೋಡೋದಕ್ಕೆ ಸಿಗ್ತದೆ. ಹಾಗೇನೆ ಅಟ್ರಿಷನ್ ರೇಟ್ ಏನಿದೆ ಅದು 12% ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಟ್ರಿಷನ್ ರೇಟ್ ಅಂದಾಗ TCSನ ಎಂಪ್ಲಾಯೀಸ್ಗಳು TCS ಅನ್ನ ಬಿಟ್ಟು ಬೇರೆ ಕಡೆ ಮೂವ್ ಆಗಿದ್ದಾರೆ. ಸೊ ಎಷ್ಟು ಎಂಪ್ಲಾಯೀಸ್ ಅಂದರೆ ಟೋಟಲ್ ವರ್ಕ್ ಫೋರ್ಸ್ನಲ್ಲಿ ಎಷ್ಟು ಎಂಪ್ಲಾಯೀಸ್ ಕಂಪನಿಯನ್ನು ಬಿಡ್ತಾರೆ ಅದು ಅಟ್ರಿಷನ್ ರೇಟ್ ಆಗಿರುತ್ತೆ. TCSನ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಸೊ ಮೊದಲಲ್ಲಿ ಡಿವಿಡೆಂಡ್ ಅನ್ನು ಅಬ್ಸರ್ವ್ ಮಾಡೋಣ. ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಆಗಿದೆ. 10 ರೂಪಾಯಿಯ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ ಈ ಒಂದು ಡಿವಿಡೆಂಡ್ ಆಗಸ್ಟ್ 5 ವೇಳೆಗೆ ನಿಮ್ಮ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗೆ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜುಲೈ 20 ಶನಿವಾರ ಆಗಿರುತ್ತೆ. ಸೊ ಜುಲೈ 19 ನೀವು ಸ್ಟಾಕ್ ಅನ್ನು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಇಂಟ್ರಿಮ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗಿರೋದಿಲ್ಲ. ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ 62,613 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ ಅಂದರೆ ಮಾರ್ಚ್ ಕ್ವಾರ್ಟರ್ನಲ್ಲಿ 61,237 ಕೋಟಿ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಸೊ ರೆವೆನ್ಯೂಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಇಯರ್ ಆನ್ ಇಯರ್ ಕೂಡ ರೆವೆನ್ಯೂ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ನಲ್ಲಿ 45,000 ಕೋಟಿ ಅರೌಂಡಲ್ಲಿ ಎಕ್ಸ್ಪೆನ್ಸಸ್ ಇತ್ತು. ಬಟ್ ಈಗ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ.
ಹಾಗೆ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 12,105 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 12,502 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಜೂನ್ 2023ರಲ್ಲಿ 11,120 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತದೆ, ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗುತ್ತೆ ಅಂತ ಬ್ರೋಕರೇಜ್ಗಳು ಕೂಡ ಎಸ್ಟಿಮೇಟ್ ಮಾಡಿದ್ರು. ಹಾಗೆ TCS $8.3 ಬಿಲಿಯನ್ ನ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಥವಾ ಡೀಲ್ ವಿನ್ಸ್ ಅನ್ನು ರೆಕಾರ್ಡ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೀಲ್ ವಿನ್ಸ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದು ಸ್ವಲ್ಪ ಕನ್ಸರ್ನ್ ಆಗ್ಬೋದು ಕಂಪನಿಗೆ. ಓವರ್ ಆಲ್ ರಿಸಲ್ಟ್ಸ್ ಏನಿದೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲೇ ಬಂದಿದೆ. ಸೊ TCS ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನ ನಂತರನೇ ಬಂತು, ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ ನಲ್ಲಿ 3 ಗಂಟೆಯ ನಂತರ ಒಂದು ಸಡನ್ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ಗೆ ರೀಸೆಂಟ್ ಆಗಿ ಒಳ್ಳೆ ಒಂದು ಆರ್ಡರ್ ಸಿಕ್ಕಿತ್ತು. ಆ ಒಂದು ಆರ್ಡರ್ ಬುಕ್ ಈಗಲೂ ಕೂಡ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ವಾರಣಾಸಿ ಏರ್ಪೋರ್ಟ್ನ ಕಡೆಯಿಂದ ಒಂದು ಕಾಂಟ್ರಾಕ್ಟ್ ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ಗೆ ಸಿಕ್ಕಿದೆ. ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. ಅಂಬುಜಾ ಸಿಮೆಂಟ್ ನಲ್ಲಿ ಇವತ್ತು 2% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ನೋಮುರಾ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ 15% ಅಪ್ಸೈಡ್ ನ ಪೊಟೆನ್ಷಿಯಲ್ ಇದೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಪೆನ್ನಾ ಸಿಮೆಂಟ್ ಅನ್ನ ಕಂಪನಿ ಅಕ್ವೈರ್ ಮಾಡ್ಕೊಂಡಿದ್ರು. ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗಿದೆ. ಸೊ ಆದ್ರಿಂದ ನೋಮುರಾ ಈ ಒಂದು ಅಪ್ಸೈಡ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಮುಂಚೆ 500ರ ಟಾರ್ಗೆಟ್ ಅನ್ನ ನೋಮುರಾ ಅಂಬುಜಾ ಸಿಮೆಂಟ್ಗೆ ಕೊಟ್ಟಿದ್ರು. ಅದನ್ನ 780ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.